ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ. ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಜನ ಕಾರ್ಮಿಕರು ಸಾವನ್ನಪ್ಪಿರ್ತಕ್ಕಂಥ ಘಟನೆ ನಡೆದಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ದುರಂತ ಇದು. ಸುಮಾರು 40 ಅಡಿ ಎತ್ತರದಿಂದ ಬಂಡೆ ಕುಸಿದು ಈ ದುರಂತ ಸಂಭವಿಸಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿದಾವಂತೆ. ಸೊ ಈ ಬಂಡೆ ದುರಂತ ಸ್ಥಳದಲ್ಲಿ ಸಂಬಂಧಿಕರ ಗೋಳಾಟ ಮುಗಿಲ್ಮುಡ್ತಾ ಇದೆ. ಎಸ್ ವೀಕ್ಷಕರೇ, ಕಲ್ಲು ಕ್ವಾರಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಪಾಪ 7 ಜನ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಅಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ದುರಂತ ಇದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಲ್ಲು ಕ್ವಾರಿಯನ್ನು. ಸುಮಾರು 40 ಅಡಿ ಎತ್ತರದಿಂದ ಈ ಒಂದು ಬಂಡೆ ಕುಸಿದಿದೆ. ಆ ಬಂಡೆ ಕುಸಿದ ರಭಸಕ್ಕೆ 7 ಜನ ಕಾರ್ಮಿಕರು ಆ ಬಂಡೆ ಕೆಳಗೆ ಸಾವನ್ನಪ್ಪಿರ್ತಕ್ಕಂಥದ್ದು. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. ಈ ಬಂಡೆ ದುರಂತ ಸ್ಥಳದಲ್ಲಿ ಸಂಬಂಧಿಕರು ಗೋಳಾಡ್ತಾ ಇದ್ದಾರೆ ವೀಕ್ಷಕರೇ, ಗೋಳಾಡ್ತಾ ಇದ್ದಾರೆ. ಪಾಪ 7 ಜನ ಮೃತಪಟ್ಟಿರ್ತಕ್ಕಂಥದ್ದು ಬಿಹಾರ ಮೂಲದವರು ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. ಮೃತದೇಹ ಎದುರು ಸಂಬಂಧಿಕರ ಗೋಳಾಟ ನೋಡೋದಕ್ಕಾಗ್ತಾ ಇಲ್ಲ. ಆ ರೀತಿ ಅವರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಸ್ಥಳದಲ್ಲಿ ಮುಂದುವರೆದಿದೆ ರಕ್ಷಣೆ ಕಾರ್ಯ. ಬಟ್ ಇನ್ನೂ ಮೃತದೇಹಗಳು ಸಿಗುವ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ನೋಡಿ, ಇದು 40 ಅಡಿ ಎತ್ತರದಿಂದ ಬಂಡೆ ಕುಸಿರ್ತಕ್ಕಂಥದ್ದು. ಆ ಬಂಡೆ ಕುಸಿದಂಥ ರಭಸಕ್ಕೆ 7 ಜೀವಗಳೇ ಹೊರಟು ಹೋಗಿದ್ದಾವೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಆ ಒಂದು ಕಲ್ಲು ಕ್ವಾರಿಯನ್ನು. ಸೊ ಬಿಹಾರ ಮೂಲದವರು ಈ ಕಾರ್ಮಿಕರು ಅನ್ನುವಂತಹ ಮಾಹಿತಿಗಳಿದ್ದಾವೆ. ಸೊ ಪಾಪ ಕೆಲಸಕ್ಕೋಸ್ಕರ ಬಂದಿದ್ದರು. ಸೊ ಕಲ್ಲು ಕ್ವಾರಿಯನ್ನು ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಸೊ ಕೆಲಸ ಮಾಡಿ ಜೀವನ ಕಟ್ಕೊಳ್ಬೇಕು ಅಂತ ಬಂದಿದ್ದರು. ಕೆಲಸದ ಸಮಯದಲ್ಲಿ ಈ ಒಂದು ದುರಂತ ಸಂಭವಿಸಿರ್ತಕ್ಕಂಥದ್ದು. ಸೊ ಮೇಲಿಂದ ಎತ್ತರದಿಂದ ಬಿದ್ದಿರ್ತಕ್ಕಂಥ ಒಂದು ಕಲ್ಲು ಬಂಡೆ ಇದು. ಸುಮಾರು 40 ಅಡಿ ಎತ್ತರದಿಂದ ಬಿದ್ದಿರ್ತಕ್ಕಂಥದ್ದು ಇದು. ಆ ಕಲ್ಲು ಬಂಡೆ ಬಿದ್ದಿರ್ತಕ್ಕಂಥ ರಭಸಕ್ಕೆ ಕೆಳಗಡೆ ಇದ್ದ 7 ಜನರ ಜೀವ ಆ ಪ್ರಾಣ ಪಕ್ಷಿಯೇ ಹಾರು ಹೋಗಿಬಿಟ್ಟಿದೆ. ಸೊ ಏನು ಈ ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣ ಗ್ರಾಮ ಅಂತ ಹೇಳಿ, ಈ ಗ್ರಾಮದಲ್ಲಿ ಇದು ಒಂದು ಕಲ್ಲು ಕ್ವಾರಿ ಇದೆ. ಅಲ್ಲಿ ಆ ಕ್ವಾರಿಯಲ್ಲಿ ಬಿಹಾರ ಮೂಲದವ್ರು ಕೆಲಸಕ್ಕೆ ಬಂದಿದ್ದರು. ಸೊ ಇಂಥ ಕೆಲಸಗಳಲ್ಲಿ ಆ ಮೂಲದವರೇ ಬರ್ತಾರೆ. ಆಲ್ಮೋಸ್ಟ್ ಈ ಲೋಕಲ್ ಅವ್ರನ್ನ ಅವ್ರು ತೆಗೆದುಕೊಳ್ಳೋದು ಇಲ್ಲ. ಕ್ವಾರಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಇದೆ ಅಂತ ಹೇಳಿ. ನೋಡಿ ಎಷ್ಟು ಅಡಿ ಎತ್ತರ, ಎಷ್ಟು ಅಡಿ ಆಳ ಕೂಡ ಕೊರೆದಿದ್ದಾರೆ ಅಲ್ಲಿ. ಸೊ ಅಷ್ಟು ಅಡಿ ಎತ್ತರದಿಂದ ಬಿದ್ದಿರ್ತಕ್ಕಂಥದ್ದು ಒಂದು ಬಂಡೆ ಬಿದ್ದಿದೆ. ಸೊ ಕೆಳಗಡೆ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು. ಸೊ ಆ ಬಂಡೆ ಅವರ ಮೇಲೆ ಬಿದ್ದಿರ್ತಕ್ಕಂಥ ರಭಸಕ್ಕೆ ಅವರ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಸದ್ಯಕ್ಕೆ ಸಿಗ್ತಾ ಇರತಕ್ಕಂಥ ಮಾಹಿತಿ 7 ಜನರ ಸಾವಾಗಿದೆ ಅಂತ ಹೇಳಿ. ಬಟ್ ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ. ಆ ಬಂಡೆ ಕೆಳಗೆ ಎಷ್ಟು ಜನ ಇದ್ರು ಅನ್ನೋಂಥ ಇನ್ನೂ ಖಚಿತ ಮಾಹಿತಿ ಇಲ್ಲ. ಇನ್ನೂ ಮೃತದೇಹ ಸಿಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ ಅಂತ ಮಾಹಿತಿ ಇದೆ. ಸೊ ನೋಡಬೇಕು. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಬಾರ್ದು. 7 ಜೀವ ಹೋಗಿರೋದು ಭಾಳ ದುರಾದೃಷ್ಟ. ಬಸ್ಟ್ ಇನ್ನು ಕೆಳಗಡೆ ಏನಾದರೂ ಸಿಲುಕಿಕೊಂಡಿದ್ರೆ ಬದುಕುಳಿದು ಬರಬೇಕು ಪಾಪ ಅವರು. ಸೊ ನೀವು ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಿ, ಭಾಳ ಎತ್ತರದ ಒಂದು ಕ್ವಾರಿ ಅದು. ಭಾಳ ಅಗಲ ಕೊರೆದಿದ್ದಾರೆ ಅಲ್ಲಿ. ಸೊ ಗೊತ್ತಿಲ್ಲ ಅಷ್ಟು ಕೊರೆಯೋದಕ್ಕೆ ಪರ್ಮಿಷನ್ ಇದೆಯಲ್ಲೋ ನನಗಂತೂ ಗೊತ್ತಿಲ್ಲ ಅಲ್ಲಿ. ಸೊ ಪರ್ಮಿಷನ್ ತಗೊಂಡ್ರ ಏನು ಅಂತ ಹೇಳಿ. ಇಷ್ಟೇ ಲಿಮಿಟ್ ಅಂತ ಇರುತ್ತೆ, ಇಷ್ಟೇ ಕೊರಿಬೇಕು, ಅಷ್ಟು ಆಳವಾಗಿ ಹೋಗಬಾರ್ದು ಅಂತ ಹೇಳಿ. ಅದಕ್ಕಿಂತ ಡೀಪಾಗಿ ಹೋಗಬೇಕಾದ್ರೆ ಅಲ್ಲಿ ಪರ್ಮಿಷನ್ ಬೇಕಾಗಿರುತ್ತೆ. ಅವ್ರು ತೆಗೆದುಕೊಂಡ್ರೋ ಇಲ್ವೋ ಗೊತ್ತಿಲ್ಲ. ಅಷ್ಟು ಆಳದಲ್ಲಿ ಆ ಒಂದು ಕ್ವಾರಿಯನ್ನು ಕೊರೆಯಲಾಗಿದೆ. ಸೊ ಆ 40 ಅಡಿ ಎತ್ತರದಿಂದ ಆ ಒಂದು ಬಂಡೆ ಬಿದ್ದಿರ್ತಕ್ಕಂಥದ್ದು ಕಾರ್ಮಿಕರ ಮೇಲೆ. ಆ ಬಂಡೆ ಬಿದ್ದಂಥ ರಭಸಕ್ಕೆ ಪಾಪ 7 ಜನ ಕಾರ್ಮಿಕರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಸ್ಥಳದಲ್ಲಿ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಿಹಾರ ಮೂಲದ ಕಾರ್ಮಿಕರು ಅನ್ನುವಂತಹ ಮಾಹಿತಿಗಳಿದ್ದಾವೆ. ಸೊ ಗೊತ್ತಾಗಬೇಕಿನ್ನು ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಯಾಚರಣೆ ಮುಗಿದ ನಂತರ ಎಷ್ಟು ಜೀವಗಳು ಹೋಗಿದ್ದಾವೆ
ಎಷ್ಟು ಜನರ ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿ ಸಿಗುತ್ತೆ. ಸೊ ಬೆಂಗಳೂರು ದಕ್ಷಿಣ ತಾಲೂಕು ಮಾದಪಟ್ಟಣ ಅನ್ನುವಂಥ ಒಂದು ಗ್ರಾಮ, ಅಲ್ಲಿ ಈ ಕ್ವಾರಿ ಇರುವಂಥದ್ದು. ಅಲ್ಲಿ ಬಿಹಾರ ಮೂಲದವರು ಕೆಲಸಕ್ಕೆ ಬಂದಿರ್ತಾರೆ. ಸೊ ಕೆಲಸದ ಸಮಯದಲ್ಲಿ ಈ ಒಂದು ದುರಂತ ಸಂಭವಿಸಿರ್ತಕ್ಕಂಥದ್ದು ನೀವು ಸ್ಥಳದಲ್ಲಿ ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಪೊಲೀಸರು ಬಂದಿದ್ದಾರೆ, ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿ ಈ ಇಠಾಚಿ ತಗೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇನ್ನು ಕೆಳಗಡೆ ಮೃತದೇಹ ಸಿಗಬಹುದಾ ಅಂತ ಹೇಳಿ. ಆ ಬಂಡೆ ಎತ್ತರದಿಂದ ಬಿದ್ದಿರ್ತಕ್ಕಂಥ ಕಾರಣ ಅಂದರೆ ಬಂಡೆ ಅಂದರೆ ಎಷ್ಟು ವೇಟ್ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ. ಸೊ ಆ ಒಂದು ವೇಟ್ಗೆ ಕೆಳಗಡೆ ಸಿಲುಕಾಕೊಂಡವರು ಉಳಿಯೋದು ಭಾಳ ಕಷ್ಟಕರ. ಸೊ ಇಲ್ಲಾಗಿರ್ತಕ್ಕಂಥದ್ದು ಅದೇ 7 ಜನರ ಪ್ರಾಣ ಹೋಗಿರ್ತಕ್ಕಂಥದ್ದು ಈ ಒಂದು ದುರಂತದಲ್ಲಿ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆ ಕಲ್ಲು ಕ್ವಾರಿಯ ಒಂದು ದೃಶ್ಯವನ್ನು. ವೀಕ್ಷಕರೇ, ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣ ಅನ್ನುವಂಥ ಗ್ರಾಮ. ಆ ಗ್ರಾಮದಲ್ಲಿ ಕಲ್ಲು ಕ್ವಾರಿ ಇದೆ, ಭಾಳ ಆಳವಾಗಿದೆ ಕಲ್ಲು ಕ್ವಾರಿ. ಸೊ ಆ ಡೀಪ್ ಆಗಿ ಕೊರೆಯೋದಕ್ಕೆ ಎಷ್ಟು ಪರ್ಮಿಷನ್ ಇದೆ ನನಗಂತೂ ಗೊತ್ತಿಲ್ಲ. ಬಟ್ ಅಲ್ಲಿ ಈಗ 7 ಜನರ ಜೀವವನ್ನೇ ಕಳೆದುಕೊಂಡಿರ್ತಕ್ಕಂಥದ್ದು. 7 ಜನರ ಜೀವ ಸುಮ್ಮನೆ ಬರೋದಿಲ್ಲರಿ ಜೀವ. ಪಾಪ ಕಾರ್ಮಿಕರು ಕೆಲಸಕ್ಕೋಸ್ಕರ ತಮ್ಮ ಊರು ಬಿಟ್ಟು ಬಂದಿರ್ತಾರೆ. ತಮ್ಮ ಪ್ರಾಣದ ಹಂಗನ್ನು ತೊರೆದು ಅಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ರೀತಿ ಇದೆ ಆ ಕ್ವಾರಿ. ಯಾವಾಗಿಂದ ಎಲ್ಲಿಂದ ಯಾವ ಬಂಡೆ ಬಂದು ಬೀಳುತ್ತೋ ಗೊತ್ತಿಲ್ಲ, ಎಷ್ಟು ಎತ್ತರದಿಂದ ಯಾವ ಕಲ್ಲು ಬಂದು ನಮ್ಮ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಅದರ ಕೆಳಗಡೆನೆ ಕೆಲಸ ಮಾಡಬೇಕು. ಈ ಬಂಡೆ ಹೊಡೆಯೋ ಕೆಲಸಗಳನ್ನು ಮಾಡಬೇಕು, ಲೋಡ್ ಮಾಡುವ ಕೆಲಸಗಳನ್ನು ಮಾಡಬೇಕು. ಆ ಕೆಲಸದಲ್ಲಿ ನಿರತರಾಗಿದ್ದರು ಕಾರ್ಮಿಕರು. ಬಟ್ ಗೊತ್ತಿರಲಿಲ್ಲ ಆ ಬಂಡೆ ಬಂದು ಅವ್ರ ಮೇಲೆ ಬೀಳುತ್ತೆ ಅಂತ ಹೇಳಿ. ಬಿತ್ತು 7 ಜನರ ಪ್ರಾಣವನ್ನೇ ತೆಗೆದುಕೊಂಡು ಹೋಯಿತು. ಬಿಹಾರ ಮೂಲದವರು ತಮ್ಮ ರಾಜ್ಯವನ್ನು ಬಿಟ್ಟು ಕೆಲಸಕ್ಕೋಸ್ಕರ ಬಂದಿದ್ದರು, ಜೀವನ ಕಟ್ಕೊಳ್ಳೋಕ್ಕೋಸ್ಕರ. ಬಟ್ ವಿಧಿಯಾಟ ಬೇರೆ ಇತ್ತು. ಅವರ ಪ್ರಾಣವನ್ನೇ ತೆಗೆದುಕೊಂಡು ಹೋಗಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಕ್ವಾರಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣ ಅನ್ನುವಂಥ ಒಂದು ಗ್ರಾಮ ಇದು. ಅಲ್ಲಿದೆ ಈ ಕಲ್ಲು ಕ್ವಾರಿ. ದುರಂತ ರೀ ಇದು. ಪಾಪ ಕಾರ್ಮಿಕರ ಜೀವ ಕಳೆದುಕೊಂಡಿರೋದು ಭಾಳ ದುರಂತ. ವೀಕ್ಷಕರೇ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆ ಕಲ್ಲು ಕ್ವಾರಿಯ ಒಂದು ದೃಶ್ಯಾವಳಿಗಳನ್ನು. ಬಹಳ ಆಳವಾಗಿದೆ ಆ ಕಲ್ಲು. ಆ ಒಂದು ಎತ್ತರದಿಂದ ಬಂಡೆ ಬಿದ್ದಾಗ ಕೆಳಗಡೆ ಇದ್ದ ಮನುಷ್ಯ ಉಳಿಯೋದು ಸಾಧ್ಯತೆ ಕಡಿಮೆ ಕಣ್ರಿ. ಸೊ ಇಲ್ಲ ಆಗಿರೋದು ಕೂಡ ಅದೇ. 7 ಜನರ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಕಾರ್ಮಿಕರು. ಸೊ ಅಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹೇಳೋದಕ್ಕೂ ಆಗ್ತಾ ಇಲ್ಲ ಪಾಪ ಅವರ ಆಕ್ರಂದನವನ್ನು. 7 ಪ್ರಾಣಗಳು ಒಂದೇ ಸಾರಿ ಹೋಗೋದು ಅಂದರೆ ಏನ್ರಿ, ಭಾಳ ದುರದೃಷ್ಟಕರ ಸಂಗತಿ ಇದು. ನೀವು ಆ ಕ್ವಾರಿಯನ್ನು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಎಷ್ಟು ಆಳ ಇದೆ, ಎಷ್ಟು ಅಗಲ ಇದೆ ಅಂತ ಹೇಳಿ. ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಪೊಲೀಸರಿದ್ದಾರೆ ಸ್ಥಳದಲ್ಲಿ. ಈ ಇಠಾಚಿ ಮೂಲಕ ಬಂಡೆಗಳನ್ನು ತೆಗೆಯುವ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಸೊ ಆ ಕಾರ್ಯಾಚರಣೆಯಲ್ಲಿ ಇನ್ನೂ ಎಷ್ಟು ಜೀವಗಳು ಹೋಗಿದ್ದಾವೆ ಅನ್ನುವಂತಹ ಖಚಿತ ಮಾಹಿತಿ ಹೊರಬರಬೇಕು. ಸೊ ಅದಕ್ಕೆ ಆ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಸೊ ಪಾಪ ಕೆಲಸಕ್ಕೋಸ್ಕರ ಬಂದಿರತಕ್ಕಂಥ ಕಾರ್ಮಿಕರು ಕಣ್ರಿ, ಜೀವನ ಕಟ್ಕೊಳ್ಬೇಕು ಅಂತ ಬಂದಿದ್ದಾರೆ. ಬಟ್ ಅವರ ಜೀವವನ್ನೇ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ನೋಡಿ, ಆ ಒಂದು ಕ್ವಾರಿಯನ್ನು ನೋಡಿದ್ರೆ ಭಯ ಪಡುವಂತಿದೆ. ಆ ಕ್ವಾರಿ ಸುತ್ತಮುತ್ತ ಆಳವಾಗಿ ಕೊರೆದಿದ್ದಾರೆ. ಸೊ ಒಳಗಡೆ ಒಂಥರ ಹೆಂಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದು
ಭಯಪಡುವ ರೀತಿಯದು. ಸುತ್ತ ತಿರುಗಿ ನೋಡಿದ್ರೆ ಎಲ್ಲಿ ನೋಡಿದರಲ್ಲಿ ಬರೀ ಕಲ್ಲುಗಳು, ಕಲ್ಲಿನ ಗೋಡೆ ರೀತಿ ಕಾಣುತ್ತೆ ಸುತ್ತ. ಅದರ ಮಧ್ಯದಲ್ಲಿ ಕೆಲಸ ಮಾಡಬೇಕು ಕಾರ್ಮಿಕರು, ಈ ಮಷಿನ್ಗಳ ಮಧ್ಯೆ ಕೆಲಸ ಮಾಡಬೇಕು, ಇಠಾಚಿ, JCB ಇವುಗಳ ಮಧ್ಯೆ ಕೆಲಸ ಮಾಡಬೇಕು. ಆ ಒಂದು ಕೆಲಸವನ್ನು ಕಾರ್ಮಿಕರು ಮಾಡ್ತಾ ಇದ್ರು. ಸೊ ಅಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಅಪ್ಡೇಟ್ ಕೊಡ್ತಾರೆ ನನ್ನ ಪ್ರತಿನಿಧಿ ಮೋಹನ್. ಎಸ್ ಮೋಹನ್, ಇದು ನಡೆದಿರ್ತಕ್ಕಂಥದ್ದು ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣ ಅನ್ನೋ ಒಂದು ಸ್ಥಳದಲ್ಲಿ. ಸೊ ಅಲ್ಲಿ ಎಷ್ಟು ಜೀವಗಳಿಗೆ ಸದ್ಯಕ್ಕೆ ಹೋಗಿದ್ದಾವೆ, ಇನ್ನು ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಏನಿದೆ ಮೋಹನ್? ಹೌದು ಮಾನ್ಯ, ಏನು ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿ ಮಾದಪಟ್ಟಣದಲ್ಲಿ ಇವತ್ತು ನಿಜಕ್ಕೂ ಕೃತ್ಯ ಘಟನೆ ನಡೆದಿರೋದು ತುಂಬಾ ಮನಸ್ಸಿಗೆ ಬೇಜಾರಾಗುವಂತ ವಿಚಾರ. ಇಲ್ಲಿ ಏನಾಯ್ತು ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಪ್ರತಿದಿನ ತರ ಲೇಬರ್ಸ್ ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಕೆಲಸ ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಒಂದು ಕಡೆಯಿಂದ ಇಟಾಚಿಗಳು ಕೆಲಸ ಮಾಡ್ತಿದ್ದಾವೆ, ಇನ್ನೊಂದು ಕಡೆಯಿಂದ ಸುಮಾರು 15ರಿಂದ 20 ಜನ ಕೆಲಸ ಮಾಡ್ತಿರ್ತಾರೆ. ಈ 20 ಜನಕ್ಕೆ ಮೇಲ್ಗಡೆ JCP ಕೆಲಸ ಮಾಡ್ತಿರೋದು ಗೊತ್ತಿರಲ್ಲ. ಆ JCP ಅವ್ರು ಏನಿದ್ರು ಅವರು ಒಂದು ಇನ್ಫಾರ್ಮೇಶನ್ ಅನ್ನ ಈ 20 ಜನ ಕಾರ್ಮಿಕರಿಗೆ ಕೊಟ್ಟಿರಲ್ಲ. ಇವರು ತಮ್ಮ ಪಾಡಿಗೆ ತಾವು ಡೈಲಿ ಕೆಲಸ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಇದೇ ವೇಳೆಗೆ ಆ ಕಡೆಯಿಂದ ಇಟಾಚಿ ಅಥವಾ JCP ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಂಡೆ ಶೇಕ್ ಆಗುತ್ತೆ. ಶೇಕ್ ಆಗಿದ ನಂತರ ಏಕಾಏಕಿ ಆ ಏನು ಕೋರೆ ಬಂಡೆ ಇತ್ತು ಅದು ಕಾರ್ಮಿಕರ ಮೇಲೆ ಬೀಳುತ್ತೆ. ಅದು ಬೀಳುವಂತ ರಭಸಕ್ಕೆ ನೋಡಿದಂತ ಕೆಲವು ಜನ ಅಲ್ಲಿಂದ ಓಡ್ ಬರ್ತಾರೆ. ಇನ್ನೂ ಕೆಲವರಿಗೆ ಗಾಯ ಆಗುತ್ತೆ. ಸುಮಾರು 15-20 ಜನ ಇದ್ದಂತ ಜಾಗದಲ್ಲಿ 5ರಿಂದ 6 ಜನ ಅದ್ರ ಕೆಳಗಡೆನೆ ಸಿಕ್ಕಾಕೊಂತಾರೆ. ಸಿಕ್ಕಾಕೊಂಡು ತಮ್ಮ ಪ್ರಾಣವನ್ನು ಬಿಟ್ಟೇ ಬಿಡ್ತಾರೆ. ಅಷ್ಟು ದೊಡ್ಡ ಬಂಡೆಗಳು ಬಿದ್ರೆ ಮೇಲೆ ಯಾವುದೇ ಕಾರಣಕ್ಕೂ ಬದುಕುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಹಂಗಾಗಿ ಕೆಲವರು ತಪ್ಪಿಸ್ಕೊಂಡು ದೂರ ಓಡ್ ಬರ್ಬೇಕಾದ್ರೆ ಚಿಕ್ಕ ಕಲ್ಲುಗಳು ಬಿದ್ದು ಅವ್ರಿಗೂ ಸಮೇತ ಗಾಯ ಆಗಿದ್ದು ಸುಮಾರು 4-5 ಜನರನ್ನ ಈಗಾಗಲೇ ಚಿಕಿತ್ಸೆಗಾಗಿ ಹಾಸ್ಪಿಟ್ಲಿಗೆ ಕಳಿಸಲಾಗಿದೆ. ಇನ್ನು ಈಗ ಕಾರ್ಯಾಚರಣೆ ನಡೀತಿದೆ. ಈಗ ಸುಮಾರು 2 ಮೃತದೇಹಗಳು ದೊರಕಿವೆ ನಮ್ಮೂರ್ಗೆ, ಮತ್ತು ಇನ್ನು ಕಳೆದ 4 ಏನು ಮೃತದೇಹಗಳು ಸಿಗ್ಬೇಕು, ಅದಕ್ಕಾಗಿ ತೀವ್ರ ಕಾರ್ಯ ನಡೆಸಿ ಏನು ಶವಗಳನ್ನು ಹುಡುಕುವಲ್ಲಿ ತುಂಬಾ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಇನ್ನು ಈ ಕುರಿತು ಮುಂದೆ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅಥವಾ ಮುಂದೆ ಇನ್ನು ಎಷ್ಟು ಶವ ಸಿಗ್ತವೆ ಇನ್ನೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅದ್ರ ಅಡೆ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಒಂದು ಅಂದಾಜಿನ ಪ್ರಕಾರ 6ರಿಂದ 7 ಜನ ಸಿಕ್ಕಾಕೊಂಡಿರ್ಬೋದು ಅಂತ ಒಂದು ಮಾಹಿತಿ ಇದೆ. ನೋಡ್ಬೇಕು ಮಹಾದೇವ್, ಮುಂದೆ ಮೃತದೇಹವರೆಗೂ ಇಲ್ಲೇ ಕಾಯ್ದು ನೋಡ್ಬೇಕು. ಓಕೆ ಮೋಹನ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ, ಥ್ಯಾಂಕ್ ಯು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.